ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ಪೂಜೆಗೆ ಏನೇನು ಬೇಕೋ ಅದು ಸಾಮಗ್ರಿಗಳನ್ನು ಒಂದು ಕೈಲಿ ಹೂವು ಮತ್ತು ಇನ್ನೊಂದು ಕೈಲಿ ಹಣ್ಣನ್ನ ಎರಡು ತಟ್ಟೆನ ಹಿಡ್ಕೊಂಡು ಬರಬೇಕಾದ್ರೆ ಕೆಳಗಡೆ ಹಣ್ಣು ಬಿದ್ದೋಗ್ಬಿಡುತ್ತೆ. ಅವಾಗ ಸಿದ್ದು ಬಂದ್ಬಿಟ್ಟು ಕೊಡಿ ನಾನೊಂದು ಇಟ್ಕೋತೀನಿ ಅಂತ ಖುಷಿಯಿಂದ ಇಸ್ಕೊಂಡು ಇಬ್ಬರು ಸಹ ನಗಾಡ್ಕೊಂಡು ಈ ಕಡೆ ಪೂಜೆ ಸಾಮಗ್ರಿಗಳನ್ನು ದೇವಸ್ಥಾನ ಹತ್ರ ತಗೋಬರ್ತಾರೆ. ಆವಾಗ ಅರ್ಚಕರು ಹೇಳ್ತಾ ಇರ್ತಾರೆ, ರಾಯರೇ ಪೂಜೆಗೆಲ್ಲ ಸಿದ್ಧವಾಗಿದೆಯಾ, ಈಗ ಸ್ಟಾರ್ಟ್ ಮಾಡೋಣ ಅಂದಾಗ ನಾವೆಲ್ಲ ರೆಡಿ ಇದ್ದೀವಿ, ನೀವು ಸ್ಟಾರ್ಟ್ ಮಾಡಿ ಅರ್ಚಕರೇ ಅಂತ ದಶರಥ ಹೇಳ್ತಾ ಇರ್ತಾರೆ. ಅವಾಗ ಯಾರ ಹೆಸರಲ್ಲಿ ಪೂಜೆ ಮಾಡ್ತಾ ಇದ್ದೀರಾ, ಅವರು ಸ್ತೋತ್ರ ಮತ್ತು ನಕ್ಷತ್ರ ಎಲ್ಲನೂ ಸಹ ಗೋತ್ರ ಎಲ್ಲನೂ ಹೇಳ್ಬೇಕು ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಬಾ ಜ್ಯೋತಿಕಾ ಸಿದ್ದು ಪಕ್ಕ ನಿಂತ್ಕೊ ಅಂತ ಅಂದಾಗ ಜ್ಯೋತಿಕಾ ಬಂದು ಸಿದ್ದು ಪಕ್ಕ ನಿಂತ್ಕೊಂಡು ಈ ಕಡೆ ಅವಳು ನಕ್ಷತ್ರ ರಾಶಿ ಎಲ್ಲನೂ ಸಹ ಹೇಳ್ತಾ ಇರ್ತಾಳೆ. ಈ ಕಡೆ ಅರ್ಚಕರು ಪೂಜೆ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ. ಈ ಕಡೆ ದಶರಥ ಮನಸ್ಸಲ್ಲಿ ಬೇಡ್ಕೋತಾ ಇರ್ತಾನೆ, ದೇವರೇ ನನ್ನ ಮಗಳು ಮದುವೆ ಅಚ್ಚುಕಟ್ಟಾಗಿ ಆಗಂಗೆ ಮಾಡು, ಯಾವುದೇ ವಿಘ್ನಗಳನ್ನು ಕೊಡಬೇಡ, ನನ್ನ ಲಿವರ್ ಸಮಸ್ಯೆಯಿಂದ ನನ್ನ ಕುಟುಂಬಕ್ಕೆ ತೊಂದರೆ ಕೊಡಬೇಡ ದೇವರೇ ಅಂತ ಬೇಡ್ಕೋತಾ ಇದ್ದರೆ, ಇನ್ನೊಂದು ಕಡೆ ಸುಮಿತ್ರನು ಸಹ ನಮ್ಮ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ಕೊಡು, ಯಾವುದೇ ತೊಂದರೆನ ಕೊಡಬೇಡ, ನನ್ನ ಗಂಡನ ಲಿವರ್ ಪ್ರಾಬ್ಲಮ್ ಆದಷ್ಟು ಬೇಗ ಸರಿ ಮಾಡು ಭಗವಂತ ಅಂತ ಭಕ್ತಿಯಿಂದ ಬೇಡ್ತಾ ಇರ್ತಾಳೆ. ಈ ಕಡೆ ಶಾರದನು ಸಹ ಈ ಕುಟುಂಬದ ಸಂಸಾರಕ್ಕೆ ಯಾವುದೂ ಸಹ ಕೆಟ್ಟ ದೃಷ್ಟಿ ಬೀಳದಲ್ಲೇ ಇರಲಿ ಭಗವಂತ, ಹಾಗೆ ಖುಷಿಯಾಗಿರಲಿ, ನನ್ನ ದೀಪು ಸದಾಕಾಲ ಖುಷಿಯಾಗಿರಲಿ ಅಂತ ಆಶೀರ್ವದಿಸು ಅಂತ ಬೇಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಕೇಳ್ತಾ ಇರ್ತಾಳೆ, ದೇವರೇ ನಂದು ಸಿದ್ದು ಮದುವೆ ಆಗಿ ಈ ಆಸ್ತಿ ಎಲ್ಲ ನನ್ನ ಪಾಲಾಗಂಗೆ ಮಾಡಪ್ಪ ಅಂತ ಕೇಳ್ತಾ ಇರ್ತಾಳೆ. ಈ ಎಲ್ಲರೂ ಸಹ ಕೈ ಮುಗಿದು ನಿಂತಾದ್ಮೇಲೆ ದೀಪು ಪುಟ್ಟ ದೇವ್ರ ಹತ್ರ ಇದ್ದವಳು ಮುಂದೆ ಬಂದುಬಿಡ್ತಾಳೆ, ಇನ್ನು ಶಾರದ ಹತ್ರ ಇದ್ದವಳು ಮುಂದೆ ಬಂದುಬಿಡ್ತಾಳೆ. ಆವಾಗ ಎಲ್ಲರೂ ಸಹ ಏನಾಯಿತು ಅಮ್ಮಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ, ಏನು ಗೊತ್ತಾ ಅಮ್ಮಮ್ಮ, ನೀವೆಲ್ಲ ದೊಡ್ಡವರು, ನೀವೆಲ್ಲ ದೇವ್ರ ಕಣ್ಣಿಗೆ ಕಾಣ್ತೀರಾ, ಆದರೆ ನಾನು ಚಿಕ್ಕವಳಲ್ವಾ, ದೇವ್ರ ಕಣ್ಣಿಗೆ ಕಾಣಲ್ಲ, ನನ್ನ ಪ್ರಾರ್ಥನೆ ಕೇಳಿಸ್ಲಿಲ್ಲ ಅಂತ ಅಂದರೆ ಏನು ಮಾಡಲಿ, ಅದಕ್ಕೆ ನಾನು ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಆವಾಗ ಸುಮಿತ್ರ ಹೇಳ್ತಾಳೆ, ನೀನು ಎಲ್ಲೇ ನಿಂತು ಪ್ರಾರ್ಥನೆ ಮಾಡಿದ್ರು ದೇವರಿಗೆ ನೀನು ಕಾಣಿಸ್ತೀಯಾ, ನಿನ್ನ ಪ್ರಾರ್ಥನೆಯೂ ಸಹ ಕೇಳಿಸುತ್ತೆ ಅಂತ ಅನ್ಬೇಕಾದ್ರೆ, ಹೌದಾ ಅಮ್ಮಮ್ಮ, ಹಾಗಾದರೆ ನಾನು ಇವಾಗ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ದೀಪ ಪುಟ್ಟ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಈ ಕಡೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ದೇವರು ಎಲ್ಲ ಕಡೆ ಇರ್ತಾನೆ, ನೀನು ಎಲ್ಲೇ ನಿಂತ್ಕೊಂಡು ಬೇಡಿದ್ರು ಪ್ರಾರ್ಥನೆನ ಅವನು ಸ್ವೀಕರಿಸ್ತಾನೆ ಅಂತ ಅಂದಾಗ, ಹೌದಾ ಹಾಗಾದರೆ ನಾವು ದೇವಸ್ಥಾನಕ್ಕೆ ಯಾಕೆ ಬರಬೇಕು ಅಮ್ಮಮ್ಮ ಅಂತ ದೀಪು ಕೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಏಕೆಂದರೆ ದೈವಶಕ್ತಿ ಎಲ್ಲಿ ಇರುತ್ತೋ ಅಲ್ಲಿ ಜಾಸ್ತಿ ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ, ಅಲ್ಲಿಗೆ ಬಂದು ಪೂಜೆ ಮಾಡಿಸಿದ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದೊಂದು ನಮ್ಮ ನಂಬಿಕೆ ಅಷ್ಟೇ, ಆದರೆ ಎಲ್ಲೇ ನಿಂತ್ಕೊಂಡು ಬೇಡಿದ್ರು ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ, ನಾನು ದೇವ್ರ ಹತ್ರ ಕೇಳ್ಕೊಳ್ಳೋಕ್ಕೆ ತುಂಬ ಲಿಸ್ಟ್ ಇದೆ, ಆದರೆ ಯಾವುದನ್ನು ಫಸ್ಟು ಕೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನಿನ್ನಂಥ ಮುದ್ದು ಮನಸ್ಸಿರೋರು ಚಿಕ್ಕ ಮಕ್ಕಳು ಏನು ಕೇಳ್ಕೊಂಡ್ರು ದೇವರು ಈಡೇರಿಸ್ತಾನೆ, ಪ್ರಾರ್ಥನೆ ಮಾಡು ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಭಕ್ತಿಯಿಂದ ದೇವ್ರ ಹತ್ರ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ. ಮೊದಲನೇದಾಗಿ ನಮ್ಮ ದಶರಥ ತಾತನ ಹೊಟ್ಟೆ ನೋವು ಕಡಿಮೆ ಮಾಡು ದೇವರೇ, ಅವ್ರಿಗೆ ತುಂಬ ಹೊಟ್ಟೆ ನೋವ್ತಾ ಇರುತ್ತೆ, ಎಷ್ಟು ನೋವು ಅಲ್ವಾ, ಪ್ಲೀಸ್ ಕಡಿಮೆ ಮಾಡು ಅಂತ ಹೇಳಿ ದಶರಥ ಮುಖನ ನೋಡ್ತಾಳೆ. ಹಾಗೆ ನೆಕ್ಸ್ಟ್ ಸಿದ್ದು ಮುಖನ ನೋಡಿ, ನನ್ನ ಸಿದ್ದು ಫ್ರೆಂಡು ತುಂಬ ಒಳ್ಳೆಯವರು, ಅವರು ನಮ್ಮ ತಾತನ ಸಾಯಿಸೋಕ್ಕೆ ಸಾಧ್ಯನೇ ಇಲ್ಲ, ಆದರೆ ನಮ್ಮ ಅಮ್ಮಂಗೆ ಅದು ಅರ್ಥ ಆಗ್ತಿಲ್ಲ, ಹೇಗಾದರೂ ಮಾಡಿ ಅದು ಅರ್ಥ ಆಗೋ ರೀತಿ ಮಾಡು ದೇವರೇ, ಪ್ಲೀಸ್ ನೀನು ಮಾಡಲೇಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಈ ಕಡೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ದೇವ್ರ ಕಡೆಯಿಂದ ಬಲಭಾಗದಿಂದ ಹೂವು ಪ್ರಸಾದವಾಗಿ ಕೆಳಗಡೆ ಬಿದ್ದಾಗ ಎಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ. ಅವಾಗ ಸುಮಿತ್ರ ಖುಷಿಯಿಂದ ಹೇಳ್ತಾ ಇರ್ತಾಳೆ, ಅಮ್ಮಮ್ಮ ನೀನು ಏನಂತ ಬಿಟ್ಕೊಂಡೆ ನೋಡು ಪ್ರಸಾದ ಆಯಿತು ಅಂತ ಅಂದಾಗ, ಪ್ರಸಾದ ಅಂತ ಅಂದರೆ ಏನು ಅಂತ ಅನ್ಬೇಕಾದ್ರೆ, ನೀನು ಏನು ಮನಸ್ಸಿನಿಂದ ಬೇಡ್ಕೊಂಡಿದ್ದೀಯ ಅದು ದೇವರು ಈಡೇರಿಸ್ತಾನೆ ಅಂತ ಅನ್ಬೇಕಾದ್ರೆ, ಹೌದಾ ಅಮ್ಮಮ್ಮ, ಹಾಗಾದರೆ ನಂಗೆ ತುಂಬ ಖುಷಿ ಆಗ್ತಿದೆ, ಥ್ಯಾಂಕ್ಸ್ ದೇವ್ರೆ ಅಂತ ದೇವರಿಗೆ ದೀಪು ಥ್ಯಾಂಕ್ಸ್ ಹೇಳ್ತಾ ಇರಬೇಕಾದ್ರೆ ಅರ್ಚಕರು ಹೇಳ್ತಾ ಇರ್ತಾರೆ, ಇವಾಗ ಎಲ್ಲ ರೆಡಿಯಾಗಿದೆ ಸ್ಟಾರ್ಟ್ ಮಾಡಲಾ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಸ್ಟಾರ್ಟ್ ಮಾಡಿ ಅಂತ ದಶರಥ ಹೇಳ್ತಾ ಇರ್ತಾನೆ. ಈ ಕಡೆ ಅರ್ಚಕರು ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆವಾಗ 2 ಹಾರನ ತೊಗೊಬಂದ್ಬಿಟ್ಟು ತಗೊಳ್ಳಿ, ಹಾರನ ಅದಲು ಬದಲು ಮಾಡ್ಕೊಳ್ಳಿ ಅಂತ ಅಂದಾಗ ಇದೆಲ್ಲ ಯಾಕೆ ಅಂತ ಕೇಳ್ತಾ ಇರ್ತಾನೆ. ಯಾಕೆ ಅಂತ ಅಂದರೆ ದೇವರು ನಿಮ್ಮನ್ನಿಬ್ಬರೂ ಮದುವೆ ಆಗಬೇಕಲ್ವಾ, ಸೊ ಯಾವುದೇ ಅಡ್ಡಿ ಆತಂಕಗಳು ಇಲ್ದೇ ಒಳ್ಳೇದಾಗಲಿ ಅಂತ ಈ ಥರ ದೇವರಿಗೆ ಅಭಿಷೇಕ ಮಾಡಿಸ್ತಾ ಇದ್ದೀರಾ, ಅದಕ್ಕೋಸ್ಕರ ಹಾರನ ಹಾಕೊಳ್ಳಿ ಅಂತ ಅನ್ಬೇಕಾದ್ರೆ ಈ ಕಡೆ ಜ್ಯೋತಿಕಾ ಹಾಕೊಳ್ಳೋಕ್ಕೆ ರೆಡಿಯಾಗಿರ್ತಾಳೆ. ಹಾಗೆ ಕೋಪನೂ ಸಹ ಮಾಡ್ಕೊತಿರ್ತಾಳೆ. ಸಿದ್ದುಗೆ ಮಾತ್ರ ತುಂಬ ಬೇಜಾರಾಗಿರುತ್ತೆ, ಆದರೂ ಸಹ ವಿಧಿ ಇಲ್ಲದೆ ಅವನು ಹಾರನ ಅರ್ಚಕರ ಹತ್ರನ ಇಸ್ಕೋತಾನೆ. ಆಮೇಲೆ ಮತ್ತೆ ಅರ್ಚಕರು ಹೇಳ್ತಾ ಇರ್ತಾರೆ, ನೋಡಪ್ಪ ನೀನು ಸಂಕಲ್ಪ ಮಾಡಿಕೊಂಡು ಹಾಗೆ ಸಿಹಿ ನೈವೇದ್ಯನ ನೀವಿಬ್ಬರು ಮಾಡ್ಕೊಬರ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು, ನಾನು ಯಾಕೆ ಮಾಡ್ಕೊಬರಲಿ, ಜ್ಯೋತಿಕಾ ಮಾಡಿದರೆ ಆಗುತ್ತಲ್ವ ಮಾವ ಅನ್ಬೇಕಾದ್ರೆ, ಯಾಕೆ ಸಿದ್ದು ನೀನು ಈ ಥರ ಹೇಳ್ತಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾಳೆ, ನೀನೇ ತಾನೇ ನಮ್ಮ ಜ್ಯೋತಿಕನ ಮದುವೆ ಆಗೋದು, ಅಂದಮೇಲೆ ನೀವಿಬ್ಬರೇ ಮಾಡಬೇಕು ಕಣೋ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ, ನನಗೆ ಗೊತ್ತು ನೀನು ಯಾಕೆ ಮಾಡಲ್ಲ ಅಂತ, ಮದುವೆ ಆದಮೇಲೆ ಎಲ್ಲಿ ಜ್ಯೋತಿಕಾ ನಿನ್ನನ್ನು ತಿಂಡಿ ಅಡುಗೆ ಮಾಡಿಕೊಡು ಅಂತ ಕೇಳ್ತಾಳೆ ಅಂತ, ಅದಕ್ಕೆ ಅಡ್ವಾನ್ಸಾಗಿ ಈ ಥರ ಹೇಳ್ತಿದ್ಯಾ ಅಂತ ಗಂಡ
ರೀತಿ ಇಬ್ಬರು ನಗಾಡ್ತಾ ಇರ್ತಾರೆ. ಮತ್ತು ದಶರಥ ಹೇಳ್ತಾ ಇರ್ತಾನೆ, ನಾನು ಮದುವೆ ಆದಮೇಲೆ ಹೀಗೆ ಇದ್ದೆ ಅಂತ ಅಂದಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಸುಮ್ಮನೆ ಇರುರಿ, ಇದು ದೇವಸ್ಥಾನ ಮನೆಯಲ್ಲ ಅಂತ ಅಂದಾಗ, ಸರಿ ಅಪ್ಪಣೆ ಮಹಾರಾಣಿ ಅಂತ ಹೇಳ್ಬಿಟ್ಟು, ನೋಡು ಮದುವೆ ಆದಮೇಲೆ ನೀನು ಅಡುಗೆ ತಿಂಡಿ ಮಾಡ್ದಂಗೆ ನಾನು ನಿನ್ನನ್ನು ಕಾಪಾಡ್ತೀನಿ ಆಯಿತಾ, ಆ ಜವಾಬ್ದಾರಿ ನಂದು. ಇವಾಗ ಹೋಗ್ಬಿಟ್ಟು ನೀವಿಬ್ಬರು ನೈವೇದ್ಯ ಮಾಡ್ಕೊಬನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಇನ್ನೂ ಹಾಗೆ ಬೇಜಾರು ಮಾಡಿಕೊಂಡು ಹಾಗೆ ನಿಂತಿರ್ತಾನೆ. ಈ ಕಡೆ ಪಾರಿಜಾತನೂ ಸಹ ಹೇಳ್ತಾ ಇರ್ತಾಳೆ, ನಾವು ಕುಲದೇವತೆನ ಖುಷಿಪಡಿಸ್ಬೇಕು ಅಂತ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ, ನೀನು ಈ ರೀತಿ ನಿಂತ್ಕೊಂಡ್ರೆ ನಮಗೆಲ್ಲ ಬೇಜಾರಾಗುತ್ತೆ ಸಿದ್ದು, ಪ್ಲೀಸ್ ಹೋಗು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಸಿದ್ದು ಇಷ್ಟ ಇದ್ದಿದ್ರು ಸಹ ಮತ್ತೆ ಹಾರನ ತಗೊಂಡು ಕೊರಳಿಗೆ ಹಾಕೋತಾನೆ. ಈ ಕಡೆ ಜ್ಯೋತಿಕನೂ ಸಹ ಹಾಕೊಂಡಾಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಇವಾಗಲೂ ನನ್ನ ಕಣ್ಣಿಗೆ ನೀವಿಬ್ಬರು ಮದುಮಕ್ಕಳು ಥರ ಕಾಣ್ತಾ ಇದ್ದೀರಾ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಆವಾಗ ಅರ್ಚಕರು ಕುಂಕುಮ ಕೊಟ್ಬಿಟ್ಟು ನೀವು ಎಲ್ಲರೂ ಹಣೆಗೆ ಇಟ್ಕೊಳ್ಳಿ ಅಂತಂದಾಗ ಅವರಿಬ್ಬರು ಹಣೆಗೆ ಇಟ್ಕೋತಾರೆ. ಆವಾಗ ಆದಷ್ಟು ಬೇಗ ಕಲ್ಯಾಣ ಪ್ರಾಪ್ತಿರಸ್ತು ಆಗಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಈ ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ, ಸಿಹಿ ಪೊಂಗಲ್ ಮಾಡೋಕ್ಕೆ ಮೊಟ್ಟಕೆನ ತಂದಿದ್ದೀರಮ್ಮ ಅಂತ ಕೇಳಬೇಕಾದ್ರೆ, ಅರ್ಚಕರೇ ಮೊಟ್ಟಕೆ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಸುಮಿತ್ರಾ ಶಾರದಾ ಹೋಗಿ ತಗೋಬಾ ಅಮ್ಮ ಅಂದಾಗ ಶಾರದಾ ಈ ಕಡೆ ಮೊಟ್ಟಕೆನ ತಗೊಬಂದು ಜ್ಯೋತಿಕನ ಹತ್ರ ಕೊಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಮಿಸ್ ಆಗಿ ಕೈ ಬಿಟ್ಬಿಡ್ತಾಳೆ. ಆವಾಗ ಮನೆಯವರೆಲ್ಲರೂ ಸಹ ಶಾಕಾಗಿ ಹಾಗೆ ನಿಂತ್ಕೋತಾರೆ. ಈ ಕಡೆ ಅರ್ಚಕರು ಸಹ ಒಂದು ಕ್ಷಣ ಶಾಕಾಗಿ ಅವ್ರನ್ನೇ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೇಲಿ ಮುರಳಿ ಮತ್ತು ಈ ಕಡೆ ವಿಮಲಾ ಇಬ್ಬರು ಸಹ ಆಟ ಆಡ್ತಾ ಇರ್ತಾರೆ. ಈ ಕಡೆ ಕೇರಂ ಬೋರ್ಡ್ ಆಟ ಆಡ್ತಿರ್ಬೇಕಾದ್ರೆ, ರೀ ನೀವು ತುಂಬ ಮೋಸ ಆಡ್ತಿದ್ದೀರಾ ಅಂದಾಗ, ಇಲ್ಲ ನಾನು ಸರಿಯಾಗಿ ಆಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಮುರಳಿ. ಇಲ್ಲ ರೀ ನೀವು ತುಂಬ ಮೋಸ ಆಡ್ತಿದ್ದೀರಾ, ಈ ಕಡೆ ಇಟ್ಕೊಂಡು ಆಡಿ ಅಂತ ಅನ್ಬೇಕಾದ್ರೆ, ಅಮ್ಮಣ್ಣಿ ಸುಮ್ಮನಿರು, ನಾನು ಚೆನ್ನಾಗಿ ಆಡ್ತೀನಿ ಅಂತ ನಿನಗೆ ಗೊತ್ತು, ಅದಕ್ಕೆ ಈ ಥರ ಆಡ್ತಾ ಇದೆಯಾ, ಕ್ವೀನ್ ನೋಡಿ ಹೆಂಗೆ ಹೊಡಿತೀನಿ ಅಂತ ಅನ್ಬೇಕಾದ್ರೆ, ಇಲ್ಲ ಕ್ವೀನ್ ನನಗೆ ಬೇಕು ಅಂತ ಈ ಕಡೆ ಸುಮಿತ್ರಾ ಹೇಳ್ತಾ ಇರಬೇಕಾದ್ರೆ, ನೋಡು ನಾನು ಯಾವ ಥರ ಹೊಡಿತೀನಿ ಅಂತ ಮುರಳಿ ಹೇಳ್ತಾ ಇರಬೇಕಾದ್ರೆ, ಅವರಿಬ್ಬರು ಆಟ ಆಡೋದನ್ನು ನೋಡಿ ಇಲ್ಲಿ ಶಿವನಾರಾಯಣ ತಾತ ತುಂಬ ಖುಷಿ ಪಡ್ತಾ ಇರ್ತಾರೆ. ಅವಾಗ ಈ ಕಡೆ ಮುರಳಿ ಹೇಳ್ತಾ ಇರ್ತಾನೆ, ನೋಡು ನಾನು ಗೆದ್ರೇನು ನೀನು ಗೆದ್ರೇನು ತಗೋ, ನೀನೇ ಗೆದ್ದಿದ್ದೀನಿ ಅಂತ ಅಂದ್ಕೊಂಡು ಈ ಕ್ವೀನ್ನ ನೀನು ಹಿಡ್ಕೊ, ನನಗೆ ನಿನ್ನ ನಗು ಇಂಪಾರ್ಟೆಂಟು ಅಂತ ಈ ಕಡೆ ಕ್ವೀನ್ನ ಕೊಡ್ತಾ ಇರಬೇಕಾದ್ರೆ ತುಂಬ ನಗಾಡ್ತಾ ಇರ್ತಾಳೆ. ನೋಡ್ದ ಇದೇ ಕಣೆ ಜೀವನ, ನಿನಗೆ ನಾನು ನನಗೆ ನೀನು ಅಂತ ಇಬ್ಬರು ಮಾತಾಡ್ತಾ ಇರೋದನ್ನು ನೋಡಿ ಇಲ್ಲಿ ತಾತ ಕಣ್ಣೀರು ಹಾಕ್ತಾ ಇರ್ತಾರೆ. ನೋಡು ಜ್ಯೋತಿ, ನೀನಿದ್ದಾಗ ಎಷ್ಟು ಚೆನ್ನಾಗಿತ್ತು, ದಶರಥ ಹಾಗೆ ಜ್ಯೋತಿಕಾ ಒಂದು ಪಾರ್ಟಿ, ನಾನು ಮತ್ತು ವಿಮಲಾ ಒಂದು ಪಾರ್ಟಿ, ಈ ಥರ ಎಲ್ಲ ಆಟಾಡ್ತಿದ್ವಿ, ಆ ಗದ್ದಲ ಆ ಗಲಾಟೆ ಎಲ್ಲ ಎಷ್ಟು ಚೆನ್ನಾಗಿತ್ತು, ನೀನು ಹೋದ್ಮೇಲೆ ಅದು ಇಲ್ದಂಗೆ ಆಗಿಬಿಟ್ಟಿದೆ, ಮನೆಯೆಲ್ಲ ಬೇಕು ಅಂತ ಅನ್ನಿಸ್ತಿದೆ ಅಂತ ತನ್ನ ಹೆಂಡ್ತಿನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ನೀನು ಹೋಗೋದಕ್ಕೆ ಅರ್ಜೆಂಟ್ ಏನಿತ್ತು, ಯಾಕೆ ಹೋಗ್ಬಿಟ್ಟೆ ನನ್ನ ಬಿಟ್ಟು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವಿಮಲಾ ಮೇಲ್ಗಡೆ ನೋಡ್ಬಿಟ್ಟು, ಅಪ್ಪ ಏನು ಮಾಡ್ತಾ ಇದ್ದೀರಾ, ಬನ್ನಿ ನಮ್ಮ ಜೊತೆ ಕೇರಮ್ ಬೋರ್ಡ್ ಆಡಿ, ನಿಮಗೆ ಇಷ್ಟ ಅಲ್ವಾ ಕೇರಮ್ ಅಂತ ಅಂದರೆ ಅನ್ಬೇಕಾದ್ರೆ, ನಾನು ಬಂದರೆ ನೀವು ಯಾರೂ ಸಹ ಇರೋಕ್ಕಲ್ಲ ಅಂತಂದಾಗ, ನೀವು ಎಷ್ಟು ಖುಷಿಯಾಗಿ ಆಡ್ತೀರಾ ಅಷ್ಟೇ ನಮಗೆ ಇಂಪಾರ್ಟೆಂಟು, ನಾವು ಸೋತ್ರೂ ಪರವಾಗಿಲ್ಲ ಬನ್ನಿ ಅಪ್ಪ ಅಂದಾಗ, ಸರಿ ನಾನು ಬರ್ತೀನಿ ಅಂತ ಈ ಕಡೆ ತಾತ ಬರ್ತಾ ಇರ್ತಾರೆ. ಈ ಕಡೆ ಬರಬೇಕಾದ್ರೆ ಮತ್ತೆ ಸ್ಟೆಪ್ಪಿಂದ ಜಾರಿ ಈ ಕಡೆ ಶಿವನಾರಾಯಣ ಅವರು ಬಿದ್ದೇ ಬಿಡ್ತಾರೆ. ಅದನ್ನು ನೋಡಿ ಗಾಬರಿಯಾಗಿ ಮುರಳಿ ಮತ್ತು ಈ ಕಡೆ ವಿಮಲಾ ಏನು ಮಾಡಬೇಕು ಅಂತ ಗೊತ್ತಾಗದಲ್ಲೇ ತುಂಬ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಮತ್ತೊಂದು ಕಡೆ ಇಲ್ಲಿ ಮಡಕೆ ಹೊಡೆದನ್ನ ನೋಡಿಬಿಟ್ಟು ಪಾರಿಜಾತ ಕೋಪ ಮಾಡ್ಕೊಂಡು, ಹಾಳಾದವಳೆ ಮನೆ ಹಾಳಿ, ನೀನು ಯಾಕೆ ಬಂದೆ ಇಲ್ಲಿಗೆ, ನೀನು ಅದಕ್ಕೆ ಕರ್ಕೊಬರ್ಬಾರ್ದಿತ್ತು, ನಾನು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ, ನೋಡು ಯಾವ ಥರ ಅಪಶಕನ ಮಾಡಿದೆ ಅಂತ ಶಾರದಾನ ಹಿಡ್ಕೊಂಡು ಎಳೆದಾಡ್ತಾ ಇರ್ತಾಳೆ. ಅವಾಗ ಶಾರದಾ ಹೇಳ್ತಾ ಇರ್ತಾಳೆ, ನಾನು ನಿಜವಾಗ್ಲೂ ಬೀಳಿಸಿಲ್ಲ ಅಮ್ಮರೇ ಜ್ಯೋತಿಕಾ ಅವರು ಅಂದಾಗ, ಹಾಳಾದವಳೆ ನನ್ನ ಮೊಮ್ಮಗಳ ಹೆಸರು ಹೇಳ್ತೀಯ, ಎಷ್ಟೇ ಧೈರ್ಯ ನಿನಗೆ ಅಂತ ಜಗಳಾಡ್ತಿರ್ಬೇಕಾದ್ರೆ ಈ ಕಡೆ ದಶರಥ, ಚಿಕ್ಕಮ್ಮ ಏನು ಮಾಡ್ತಾ ಇದ್ದೀರಾ ನೀವು, ಈ ಜಗಳಾಡೋ ಸಮಯನೇ ಇದು, ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ನಾವು ಅರ್ಚಕರನ್ನ ಕೇಳೋಣ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಪಾರಿಜಾತ ಶಾರದನ ಬೈತಾ ಇರ್ತಾಳೆ, ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಸಹ ಅಡ್ಡಿ ಆತಂಕ ಅಪಶಕನ ಎಲ್ಲ ನಿನ್ನಿಂದಲೇ ಆಗುತ್ತೆ, ಅದಕ್ಕೆ ನನಗೆ ಹೊಟ್ಟೆ ಉರಿತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ, ಇದೇನು ಅಪಶಕನ ಅಲ್ಲ ಬಿಡಿ, ಖಾಲಿ ಮಡಕೆ ತಾನೇ ಒಡೆದೋಗಿದ್ದು ಅಪಶಕನ ಅಂತ ಅನ್ನಲ್ಲ, ಏನಾದರೂ ನೈವೇದ್ಯ ಮಾಡಿ ಒಡೆದೋಗಿದ್ರೆ ಅಪಶಕನ ಆಗ್ತಾ ಇತ್ತು, ಏನಾಗೆಲ್ಲ ಬೇರೆ ಮಡಕೆ ತೊಂದರೆ ಆಯಿತು ಅಂತ ಅಂದಾಗ ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡ್ಕೋತಾ ಇರ್ತಾರೆ. ಈ ಕಡೆ ಹತ್ರದಲ್ಲಿ ಏನಾದರೂ ಮಡಕೆ ಸಿಗುತ್ತಂತ ಸುಮಿತ್ರಾ ಕೇಳ್ತಾ ಇರಬೇಕಾದ್ರೆ, ಇಲ್ಲೆಲ್ಲೂ ಸಿಗಲ್ಲ ಅಮ್ಮ, ಪಕ್ಕದೂರಲ್ಲಿ ಲಕ್ಷ್ಮೀಪುರ ಅಂತ ಇದೆ, ಅಲ್ಲಿ ಮಡಕೆ ಸಿಗುತ್ತೆ ಅಂತ ಅಂದಾಗ ಈ ಕಡೆ ಶಾರದನಿಗೆ ಸ್ವಲ್ಪ ಸಮಾಧಾನ ಆಗಿ ಖುಷಿ ಆಗ್ತಾ ಇರುತ್ತೆ. ಅವಾಗ ಶಾರದಾ ಹೇಳ್ತಾ ಇರ್ತಾಳೆ, ನಾನು ಹೋಗಿ ಅದನ್ನು ತೊಗೊಬರ್ತೀನಿ ಅಂತ ಅಂದಾಗ ದಶರಥ, ಅಲ್ಲ ಕಣಮ್ಮ 3-4 ಕಿಲೋಮೀಟ್ರ್ ಇದೆ, ಹೇಗೆ ಹೋಗಿ ತರ್ತೀಯ ನೀನು ಅಷ್ಟು ಬೇಗ ಅನ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಮ್ಮ ಸಿದ್ದು ಇದನ್ನೆಲ್ಲ ಕರ್ಕೊಂಡೋಗಿ ಬರ್ತಾನೆ ಬಿಡಿ ಅಂತ ಅಂದಾಗ ಜ್ಯೋತಿಕಾ ಕೋಪ ಮಾಡ್ಕೊಂಡು, ಬೇಡ ಅಮ್ಮ ಆಯಿತಾ, ನಾನೇ ಹೋಗ್ಬಿಟ್ಟು ಕಾರ್ ಡ್ರೈವ್ ಮಾಡ್ಕೊಂಡು ತೊಗೊಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಏನು ಬೇಡ ಮಗಳೇ, ಇಂಥ ರೋಡ್ಗಳಲ್ಲಿ ಗಲ್ಲಿ ಸಂದಿಗಳಲ್ಲೆಲ್ಲ ನಿನಗೆ ಡ್ರೈವಿಂಗ್ ಮಾಡೋಕ್ಕೆ ಬರಲ್ಲ, ನೀನು ಹೋಗೋದು ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು ತನ್ನ ಅಪ್ಪನ ನೋಡ್ತಾ ಇರ್ತಾಳೆ. ಆಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಸರಿ ಬೇಗ ಕರ್ಕೊಂಡು ಹೋಗಿ ಬಾ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಅಂದ್ಬಿಟ್ಟು ಹಾರನ ತೆಗೆದ್ಬಿಟ್ಟು ಸಿದ್ದು ಹೊಡ್ತಾ ಇರಬೇಕಾದ್ರೆ, ನಾನು ಬರೋದು ಬೇಡವಾ, ನನ್ನನ್ನು ಬಿಟ್ಟು ಹೋಗ್ತಿದ್ದೀರಾ ಅಂತ ದೀಪು ಪುಟ್ಟ ಹೇಳ್ತಾ ಇರಬೇಕಾದ್ರೆ, ಬಾ ಪುಟ್ಟ ಅಂತ ದೀಪು ಪುಟ್ಟನ ಕರ್ಕೊಂಡು ಈ ಕಡೆ ಶಾರದಾ ಮತ್ತು ಸಿದ್ದು ಎಲ್ಲರೂ ಸಹ ಮಡಕೆ ತರಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಈ ಕಡೆ ಪಾರಿಜಾತನಿಗೆ ಮತ್ತು ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅವಾಗ ಜ್ಯೋತಿಕಾ ತನ್ನ ಹಾರನ ಕುತ್ತಿಗೆಯಿಂದ ತೆಗೆದ್ಬಿಟ್ಟು ಕೈಯಲ್ಲಿ ಹಾಗೆ ಹಿಡ್ಕೊಂಡು ಆ ಹಾರನೇ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.